ನನ್ನ ಹೆಸರು ಪೂರ್ಣಿಮಾ. ನಾನು ಬೆಂಗಳೂರಿನ ಪ್ರಸನ್ನ ಆಪ್ತ ಸಲಹಾ ಕೇಂದ್ರದ ಮಲ್ಲೇಶ್ವರಂ ಶಾಖೆಯಲ್ಲಿ ಆಪ್ತ ಸಮಾಲೋಚಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಪೂರ್ಣಿಮಾ. ಈ ಪರಿಣಾಮಕಾರಿಯಾದ ಸಂವಹನ ಹೇಳಬೇಕು ಅಂತಂದರೆ, ಪರಿಣಾಮಕಾರಿಯಾದ ಸಂವಹನ ಅಂತ ನೀವು ಹೇಳಿದ ತಕ್ಷಣ ನನಗೆ ಅನ್ನಿಸ್ತಾ ಇರೋದು ಈ ಮೊಬೈಲುಗಳು ಬಂದು ಸಂವಹನನ ಒಂದು ರೀತಿಯಿಂದ ಜಾಸ್ತಿ ಮಾಡಿವೆ, ಒಂದು ರೀತಿಯಿಂದ ಹಾಳು ಮಾಡಿವೆ. ದೂರದ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಹೌದು, ಹತ್ರ ಇರೋರು ಅಕ್ಕಪಕ್ಕದಲ್ಲಿ ಕೂತಿರೋ ಜೊತೆ ಮಾತಾಡೋದು. ಹೌದು, ಒಂದೊಂದ್ಸಲಿ ಯಾರ ಜೊತೆನೋ ಹರಟೆ ಹೊಡಿತಾ ಇರ್ತಾರೆ, ಗಂಟೆಗಟ್ಟಲೆ ಹರಟೆ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಎದುರುಗಡೆ ಇರೋರಿಗೆ, ಸುತ್ತಮುತ್ತಲು ಇರೋರಿಗೆ ಏನಾಗ್ತಾ ಇದೆ ಅಂತ ಅನ್ನೋದನ್ನು ಗಮನಿಸೋದೇ ಇಲ್ಲ. ಹೀಗಾಗಿ ಇವರು ಮೊಬೈಲ್ ಇದ್ರ ಮೇಲೆ ಒಂದು ನಿಯಂತ್ರಣ ಇಟ್ಕೊಳ್ಳೋ ಅಂಥದ್ದು. ಆಮೇಲೆ ಸಂವಹನದಲ್ಲಿ ನಾನು ಕೆಲವು ಸತಿ ನೋಡಿದ್ದೀನಿ, 3-4 ವರ್ಷದ ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ, ತುಂಬಾ ಸತಿ ಅವಾಗ ತನಗೇನಾಗ್ತಿದೆ ಅಂತ ಹೇಳ್ಕೊಳ್ಳೋ ಗೊತ್ತಾಗಲ್ಲ. ಹೌದು, ಅರ್ಧ ಹೇಳತ್ವೆ ಅರ್ಧ ಹೇಳಲ್ಲ. ಅನೇಕರು ದೊಡ್ಡವರಾದ್ಮೇಲೆ ಕೂಡ ತಾವೇನು ಹೇಳ್ಬೇಕಾಗಿರೋದು ಇದೆ ಅನ್ನೋದನ್ನ ಸರಿಯಾಗಿ ಹೇಳ್ದೇನೆ ಸುತ್ತಿ ಬಳಸಿ ವಿಷಯ ಬಿಟ್ಬಿಡ್ತಾರೆ, ಇನ್ನೇನೋ ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಈ ಸಂವಹನ ನಿರ್ವಹಣೆ ಬಹಳ ಕಷ್ಟ ಇದೆ. ಅದಕ್ಕೆ ತಂದೆ ತಾಯಿಗಳಿಗೆ ಇಲ್ಲಿ ರೋಲ್ ಮಾಡೆಲ್ಸ್ ಆಗಿ ಅವರು ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀನಿ. ತುಂಬಾ ಕಷ್ಟ. ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡೋ ಪದ್ಧತಿನೇ ಹೋಗ್ತಾ ಇದೆ ಇವಾಗ ಈ ಮೊಬೈಲ್ಗಳು ಬಂದ್ಮೇಲೆ. ಸೊ ಹಿಂಗಾಗಿ ಒಬ್ರಿಗೊಬ್ರು ಮಾತಾಡೋ ಅಂಥದ್ದು ಪರಸ್ಪರವಾಗಿ, ಮತ್ತೆ ಊಟ ಮಾಡುವಾಗ ಮೊಬೈಲ್ ಅನ್ನು ದೂರ ಇಟ್ಟು ಊಟದ ಬಗ್ಗೆ ಮಾತಾಡೋ ಅಂಥದ್ದು, ಏನಾದ್ರು ಒಂದು ಊಟದ ಬಗ್ಗೆ. ಹೌದು, ಬಾಯಿ ಮುಚ್ಕೊಂಡು ತಿನ್ಕೊಂಬಿಡೋದು. ಹೌದು, ಅದ್ರ ರುಚಿ ಏನೋ ಗೊತ್ತಾಗಲ್ಲ. ಹೌದು ಹೌದು, ಅದನ್ನ ಎಷ್ಟು ಹೇಳಿಸ್ಬೇಕಲ್ವ ತಂದೆ ತಾಯಿ. ಅದು ನೀ ತಿಂತಿದ್ಯಲ್ಲ, ಏನ್ ತರಕಾರಿ ತಿಂತಾ ಇದೀಯಾ, ಅದ್ರ ರುಚಿ ನಿಂಗೆ ಏನ್ ಅನ್ನಿಸ್ತಾ ಇದೆ, ಇಂಥದ್ದೆಲ್ಲ ಮನೆಯಲ್ಲಿ ಸ್ಪಷ್ಟವಾಗಿ ಮಾತಾಡೋದನ್ನ ಒಂದು ವಾತಾವರಣ ಕಲ್ಪಿಸಿದ್ರೆ ಅವ್ರ ಹೊರಗೂ ಸರಿಯಾಗಿ ಮಾತಾಡ್ತಾರಪ್ಪ. ಹಾಗೆ ಮಾತಾಡೋವಾಗ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡೋದು, ಆ ಮಗು ಏನಾರ ಹೇಳಿದಾಗ ಕಾಮೆಂಟ್ ಮಾಡೋದು, ಇದೆಲ್ಲ ಮಾಡಿದಾಗ ಮಗುವಿನ ಮನಸ್ಸಿನಲ್ಲಿ ಒಂದು ಅಯ್ಯೋ ಏನಂತಾರೋ ಏನೋ, ಏನ್ ತಿಳ್ಕೊಳ್ತಾರೋ ಏನೋ, ಬೈತಾರೋ ಏನೋ, ಅಥವಾ ಆಡ್ಕೊಂಡು ನಕ್ಬಿಡ್ತಾರೋ ಏನೋ ಅಂತ ಈ ತರ ಇನ್ಹಿಬಿಷನ್ಸ್ ಇದು ಎಷ್ಟು ಸಮಸ್ಯೆ ಆಗತ್ತೆ ಅಂದ್ರೆ ಈ ಪರಿಣಾಮಕಾರಿ ಸಂವಹನ. ದೊಡ್ಡವರಾದ್ಮೇಲೆ ಅವರೊಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಒತ್ತಾಡೋದನ್ನ ನಾವು ನೋಡ್ತೀವಿ. ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನೋ ಇಲ್ವೋ, ಯಾಕೆಂದ್ರೆ ಸೆಲ್ಫ್ ಅವೇರ್ನೆಸ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಬಾಲ್ಯದಿಂದ ನಾವು ಒಂದು ಸಂವಹನ ಸರಿಯಾಗಿ ಕಲಿಸಿದ್ರೆ ನಾನು ಯಾವ್ದು ಬೇಕಾದ್ರೂ ಮಾತಾಡಿ, ನಾನು ಕೆಲವರು ಎಷ್ಟು ಚಂದ ಮಾತಾಡ್ತಿರ್ತಾರಲ್ವ, ಯಾವುದನ್ನು ಬೇಕಾದ್ರೂ ಮರುಳು ಮಾಡಿ ಮಾತಾಡ್ತಾರೆ. ಅದನ್ನೇ ಕಾನ್ಫಿಡೆನ್ಸ್ ಬರಬೇಕು. ಈ ಎಲ್ಲ ಲೈಫ್ ಸ್ಕಿಲ್ಸ್ ಅನ್ನ ಮಕ್ಕಳಿಗೆ ಕಲಿಸೋ ಉದ್ದೇಶನೇ ಅದು ಸೆಲ್ಫ್ ಕಾನ್ಫಿಡೆನ್ಸ್. ಹೌದು, ಆ ಮಾತಾಡುವಿಕೆ ಕೂಡ ತುಂಬಾ ಮುಖ್ಯ. ಮನೆಯಲ್ಲಿ ಒಂದು ಕ್ವಾಲಿಟಿ ಟೈಮ್ ಮಾಡಿಕೊಂಡು ಆ ಟೈಮಲ್ಲಿ ತಂದೆ ತಾಯಿ ಆಮೇಲೆ ಮನೆಯಲ್ಲಿರೋ ಎಲ್ಲ ಸದಸ್ಯರು ಒಂದ್ ಕಡೆ ಸೇರ್ಕೊಂಡು ಏನಾರು ಒಂದು ಚಟುವಟಿಕೆನಲ್ಲಿ ತೊಡಗಿಕೊಂಡು ಅವಾಗ ಮಾತುಕತೆ ಆಡ್ಕೊಂಡು ಒಬ್ರಿಗೊಬ್ರಿಗೆ ಒಂಥರ ಅದು ತುಂಬಾ ಒಳ್ಳೆ ಬಾಂಡಿಂಗ್ ಕೂಡ ಕ್ರಿಯೇಟ್ ಮಾಡುತ್ತೆ. ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಾಗುತ್ತೆ ಮತ್ತು ಈ ಸಂವಹನದ ಒಂದು ಕೌಶಲ್ಯ ಕೂಡ. ಮಾತಿನಿಂದಲೇ ನಗೆಯೋ ಮಾತಿನಿಂದಲೇ ಮೃತ್ಯು ಒಂದು ಇದು ಕೂಡ ಇದೆ. ಹೌದು, ಸರ್ವಜ್ಞನ ತ್ರಿಪದಿ. ಹೌದು, ಈ ಸ್ವಯಂ ಅರಿವು ಅನ್ನೋದೊಂದು ಹೇಳಿದ್ರಿ ನೀವು, ಸೆಲ್ಫ್ ಅವೇರ್ನೆಸ್ ಅಂತ. ಏನಿದು ಸ್ವಯಂ ಅರಿವು? ತುಂಬಾ ಸಲ ನಾವು ಏನು ಅಂತ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ನಿನ್ಗೆ ತುಂಬಾ ಅಪರಿಚಿತರಾದವ್ರು ಯಾರು ಅಂತ ಕೇಳಿದ್ರೆ ಕನ್ನಡಿಗೆ ಹೋಗಿ ನೋಡ್ಕೊ ಅಂತ ಹೇಳ್ಬೇಕು. ಆ ಥರ. ಹೌದು, ಅಂದ್ರೆ ಎಷ್ಟೋ ಸಲ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದೇ ಗೊತ್ತಿರೋದಿಲ್ಲ. ನಮ್ಗೆ ಏನು ಇಷ್ಟ ಏನಿಲ್ಲ, ನಮ್ಮೊಳಗಿರೋ ಪ್ರತಿಭೆಗಳೇನು ಅಥವಾ ನಮ್ಮಲ್ಲಿರೋ ವೀಕ್ನೆಸ್ ಏನು, ನಾವು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀವಿ, ಇದು ಸರಿನಾ, ಇದ್ರ ಪ್ರಭಾವ ಬೇರೆಯವ್ರ ಮೇಲೆ ಏನಾಗ್ತಾ ಇದೆ. ಸೊ ಇದೆಲ್ಲನೂ ಕಂಡುಕೊಳ್ಬೇಕಾಗತ್ತೆ. ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ನಮಗಿರೋ ಅಂಥ ಅವಕಾಶಗಳೇನು, ನಮಗಿರೋ ಅಂಥ ತುಂಬಾ ಮಕ್ಕಳು. ಹೌದು, ಬಾಲ್ಯದಲ್ಲಿ ಸ್ವಯಂ ನಿಯಂತ್ರಣ ಇಲ್ದೇನೆ ಅಥವಾ ಸ್ವಯಂ ಅರಿವು ಇಲ್ಲದೆ ಆದ್ರೇನೆ ಡ್ಯಾನ್ಸ್ ಕಲಿತೀನಿ ಅಂತ ಹೋಗ್ತಾರೆ, ಒಂದು 4 ದಿವಸ ಹೋಗ್ತಾರೆ, ಆಗಲ್ಲ ವಾಪಸ್ ಬರ್ತಾರೆ. ಮೃದಂಗ ಕಲಿತೀನಿ ಅಂತ ಹೋಗ್ತಾರೆ, 4 ದಿವಸ ಹೋಗ್ತಾರೆ, ಆಗಲ್ಲ ವಾಪಸ್ ಬರ್ತಾರೆ. ಆಮೇಲೆ ದೊಡ್ಡದಾಗಿ ತಂದಿಟ್ಕೊಂಡ್ಬಿಡ್ತಾರೆ, ವೀಣೆನೋ ವಯಲಿನೋ ಎಲ್ಲ. ಆಮೇಲೆ ಅದು ಮೂಲೆಯಲ್ಲಿ ಕೂತಿರುತ್ತೆ. ಹೀಗೆ ತನಗೆ ಏನು ಬೇಕು, ತಾನು ಏನು ಮಾಡಬಲ್ಲೆ ಅನ್ನೋದನ್ನ ಯಾವ ವಯಸ್ಸಿಂದ ಕಲಿಸಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ವಯಸ್ಸಿಂದಾನೇ ಮಕ್ಕಳನ್ನ ಎಕ್ಸ್ಪೋಸ್ ಮಾಡಬೇಕು ಎಲ್ಲದಕ್ಕೂ. ವೀಣೆನೇ ಇರ್ಬೋದು, ಡಾನ್ಸೇ ಇರ್ಬೋದು, ಅಥವಾ ಇನ್ಯಾವುದೋ ಯಕ್ಷಗಾನವೇ ಇರಬಹುದು, ಅಥವಾ ಏನಾದರೂ ಸ್ಪೋರ್ಟ್ಸ್ ಇರ್ಬೋದು. ನಮಗೂ ಗೊತ್ತಿರೋದಿಲ್ಲ ಆ ಮಗುಗಳಿಗಿನ್ನ ಪ್ರತಿಭೆ ಏನಿರುತ್ತೆ ಅಂತ ಅನ್ನೋಂಥದ್ದು. ಹೀಗಾಗಿ ಎಲ್ಲ ಕಡೆಗೂ ಫಸ್ಟ್ ಎಕ್ಸ್ಪೋಸ್ ಮಾಡೋದು ತುಂಬ ಮುಖ್ಯ.
ಆ ಮಗು ಯಾವುದನ್ನು ತುಂಬ ಇಷ್ಟಪಡುತ್ತೆ, ಏನಿರುತ್ತೆ ಆ ಕ್ಲಾಸಿಗೆ ಸೇರಿಸಿ ನೋಡೋದು. ಮಗುಗೆ ಅದಲ್ಲ ಅಂತ ಅನ್ಸಿದ್ರೆ ಬಿಡಲಿ, ಪರವಾಗಿಲ್ಲ, ಅದನ್ನು ಬಲವಂತ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಹೀಗಾಗಿ ಕಡೆಗೆ ಎಲ್ಲೋ ಒಂದು ಕಡೆ ತನ್ನದೇನು ಅಂತ ಅನ್ನೋದನ್ನು ಮಗು ಕಂಡುಕೊಡುತ್ತೆ. ಆ ವೀಕ್ನೆಸ್ ಕೆಲವು ಮಕ್ಕಳು ಕರಾಟೆ ಕಲಿಯೋದಕ್ಕೆ ಹೋಗ್ತಾರೆ, ಅವ್ರಿಗೆ ಅದೇ ಇಷ್ಟ ಆಗುತ್ತೆ. ಕಡೆಗೆ ಎಲ್ಲಾನು ಸಂಗೀತವೂ ಬೇಡ, ವಯಲಿನ್ನು ಬೇಡ, ಏನು ಬೇಡ, ನಾನು ಕರಾಟೆಗೆ ಹೋಗ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ ಅಂತಾರೆ ಸ್ವಲ್ಪ ದೊಡ್ಡವರಾದ್ಮೇಲೆ. ಹೀಗಾಗಿ ಎಕ್ಸ್ಪೋಸ್ ಮಾಡೋದಷ್ಟೇನೆ ತಂದೆ ತಾಯಿಗಳ ಕರ್ತವ್ಯ. ಕಡೆಗೆ ಅವ್ರಿಗೆ ಏನು ಇಷ್ಟ ಅಂತ ಅನ್ನೋದನ್ನ ಅವರೇ ನೋಡ್ತಾರೆ. ಅಲ್ಲ, ವೀಕ್ನೆಸ್ನ ತಮ್ಮ ಒಳಗಿರೋ ವೀಕ್ನೆಸ್ಸನ್ನು ಅರ್ಥ ಮಾಡಿಸ್ಬೇಕು ಅಂದ್ರೆ 3-5 ವರ್ಷದ ಒಳಗಿನ ಮಕ್ಕಳಿಗೆ ವೀಕ್ನೆಸ್ ಅನ್ನೋದೇನು? ವೀಕ್ನೆಸ್ ಅಂದ್ರೆ ಈಗ 3-5 ವರ್ಷದ ಮಕ್ಕಳು ಅಂತ ಅಂದ್ಬಿಟ್ಟಂದ್ರೆ ಮಕ್ಕಳು ತಪ್ಪು ಮಾಡ್ತವೆ, ಎಷ್ಟೋ ಸರಿ ತಪ್ಪು ಮಾಡ್ತವೆ. ಅವುಗಳನ್ನು ಕೂಡಿಸ್ಕೊಂಡು ಮಾಡಿದ್ದು ಯಾವ ತಪ್ಪು? ಉದಾಹರಣೆಗೆ ಏನು ತಪ್ಪು ಹೇಳಿ? ಉದಾಹರಣೆಗೆ ತುಂಬ ಗಲಾಟೆ ಮಾಡಿ ಏನಾದ್ರು ವಸ್ತುನ ಬೀಸಾಕೋದು, ಟ್ಯಾಂಟ್ರಮ್ಸ್ ಅಂತೀವಲ್ಲ, ಸುಮ್ಮನೆ ಗಲಾಟೆ ಮಾಡಿರುತ್ತೆ, ವಸ್ತುಗಳನ್ನು ಎತ್ತಿ ಬೀಸಾಕಿರುತ್ತೆ, ಮಾಡಿರುತ್ತೆ, ಒಡೆದೋಗಿರುತ್ತೆ ಏನೋ ಒಂದು ಜಿನ್ಸ, ಅದು ತಪ್ಪೇನೆ. ಓಕೆ, ಅದನ್ನು ಏನು ಪರವಾಗಿಲ್ಲ ಬಿಡಪ್ಪ, ನೀನು ಮಾಡಿದ್ದೆಲ್ಲ ಸರಿ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಅದನ್ನು ಹಾಗೆ ಕೂಡ್ದು ಕೂಡ ತಪ್ಪಿಗೆ ಒಂದು ಪನಿಷ್ಮೆಂಟ್ ಕೊಡಲೇಬೇಕಾಗತ್ತೆ ಮಕ್ಕಳು. ಆದರೆ ಆ ಪನಿಷ್ಮೆಂಟು ಜೋರಾಗಿ ಬೈಯೋದು ಅಲ್ಲ, ಹೊಡೆಯೋದು ಅಲ್ಲ, ಅಥವಾ ಆ ಮಗುನ ಕ್ರಿಟಿಸೈಸ್ ಮಾಡಿ, ಕಾಮೆಂಟ್ ಮಾಡಿ, ಟೀಕೆ ಮಾಡಿ ಅದ್ರ ಮನಸ್ಸಿಗೆ ನೋವು ಮಾಡೋ ಅಂಥದ್ದು ಕೂಡ ಅಲ್ಲ. ಆ ಮಗುವಿಗೆ ಅರ್ಥ ಮಾಡಿಸೋ ಅಂಥದ್ದು. ನೋಡು, ನೀ ಇಂಥದ್ದನ್ನು ಮಾಡಿದೆ, ಅದು ಒಡೆದೋಯ್ತು, ಅದನ್ನು ತಿರುಗಿನೂ ತರಬೇಕಾಗತ್ತೆ. ತರಬೇಕು ಅಂತ ಅಂದರೆ ಮತ್ತೆ ಅಂಗಡಿಗೆ ಹೋಗಬೇಕು, ದುಡ್ಡು ಕೊಡಬೇಕು, ಅದನ್ನು ತೊಗೊಂಡು ಬರಬೇಕು. ಇದೆಲ್ಲನೂ ಎಷ್ಟು ತೊಂದರೆ ಆಗಿದೆ ಅಲ್ವಾ ಇನ್ನೊಬ್ಬರಿಗೆ. ನೀನು ಈ ಥರ ತೊಂದರೆ ಮಾಡೋ ಗುಣನ ಬಿಡಬೇಕಲ್ವಾ, ಇನ್ಮೇಲಿಂದ ಹೀಗೆ ಮಾಡಬೇಡ. ಆದರೆ ಇವಾಗ ನೀನು ಇದು ಮಾಡಿರೋದ್ರಿಂದ ನಿನಗೆ ಇನ್ನೂ 1 ಗಂಟೆ ಕಾಲ ಟಿವಿದು ನಿನ್ನ ನೆಚ್ಚಿನ ಕಾರ್ಯಕ್ರಮ ನೋಡೋ ಹಾಗಿಲ್ಲ. ಮಾತಾಡ್ಸಲ್ಲ ಮಕ್ಕಳಿಗೆ ಬಹಳ ದುಃಖ ಆಗ್ಬಿಡುತ್ತೆ. ತಾಯಂದ್ರು ನಾನು ಮಾತಾಡ್ಸಲ್ಲ ಅಂದ್ರೆ ಇನ್ 1 ಅವರ್ ನಾನು ಮಾತಾಡ್ಸಲ್ಲ ಅಂತ ಹೇಳ್ಬೇಕು. ಅಯ್ಯೋ, ತುಂಬಾ ದುಃಖ ಆಗ್ಬಿಡುತ್ತೆ, ತುಂಬಾ ದುಃಖ ಆಗುತ್ತೆ ಪಾಪ. ಒಟ್ನಲ್ಲಿ ಅವ್ರಿಗೆ ಏನು ತುಂಬಾ ಇಷ್ಟನೋ ಅದನ್ನ ಅವರಿಂದ ಒಂದ್ ಸ್ವಲ್ಪ ಸಮಯದವರೆಗೆ ಕಿತ್ಕೊಳ್ಳುವಂಥದ್ದು, ಅಥವಾ ಸುಮ್ಮನೆ ಕೂತ್ಕೋ ಒಂದ್ ಕಡೆ, ಏನು ಮಾಡ್ತೀರಾ ಸುಮ್ಮನೆ ಕೂತ್ಕೋ ಅಂತ ಕೊಡ್ಸುವಂಥದ್ದು. ಸೊ ಈ ಥರದ್ರಿಂದ ಏನಾಗುತ್ತೆ ಅಂದರೆ ಮಗುವಿಗೆ ತನ್ನ ತಪ್ಪಿನ ಅರಿವು ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಆ ಮಗುಗೆ ಒಂಥರ ಮನಸ್ಸಿಗೆ ಹರ್ಟ್ ಆಗೋದಿಲ್ಲ. ಅದರಿಂದ ನಾನು ಇದು ತಪ್ಪು ಮಾಡಿದೆ, ಅದರಿಂದ ನನಗೆ ಇದನ್ನು ಮಾಡ್ತಾ ಆ ತಪ್ಪಿನ ಸ್ವಯಂ ಅರ್ಥ ಆಗುತ್ತೆ. ಸ್ವಯಂ ಅರಿವು ಕೂಡ ತಾನೇ ಎಲ್ಲಿ ತಪ್ಪುತ್ತಾ ಇದ್ದೀನಿ. ಇದನ್ನೇ ಮಕ್ಕಳು ದೊಡ್ಡವರು ಆಗ್ತಾ ಬೇರೆ ಬೇರೆ ರೀತಿಯಲ್ಲಿ ವಯಸ್ಸಿಗೆ ಅನುಗುಣವಾಗಿ ಅವ್ರಿಗೆ ಚಟುವಟಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಸ್ವಲ್ಪ ದೊಡ್ಡ ಮಕ್ಕಳಾದರೆ, ಹದಿಹರಿಯದ ವಯಸ್ಸಿಗೆ ಬರುವಂಥ ಮಕ್ಕಳಾದರೆ ಡೈರಿ ಬರೀರಿ ದಿನಾಗಲೂ ಅಂತ ಹೇಳ್ಬೋದು. ರಾತ್ರಿ ಬಂದು ದಿನಾಗಲೂ ನೀವು ಬೆಳಗಿನ ಸಂಜೆವರೆಗೂ ಏನು ಮಾಡಿದ್ರಿ ಯೋಚನೆ ಮಾಡಿ ನೋಡಿ, ಅದರಲ್ಲಿ ತಪ್ಪು ಯಾವುದು ಸರಿ ಯಾವುದು ನೀವೇ ಕಂಡುಹಿಡಿ. ಅವ್ರಿಗೆ ಗೊತ್ತಿರುತ್ತೆ. ಸಾಧಾರಣ ಈಗಿನ ಮಕ್ಕಳುಗಳು ನಾನು ಗಮನಿಸಿರೋದು, ಅವ್ರಿಗೆ ತಮ್ಮ ಸ್ಟ್ರೆಂತ್ ಗೊತ್ತಿರುತ್ತೆ. ನಾನು ಇದು ಮಾಡಬಲ್ಲೆ, ನಾನು ಅದು ಮಾಡಬಲ್ಲೆ, ನಂಗೆ ಇದು ಸಾಧ್ಯ. ಆದರೆ ತಮ್ಮ ವೀಕ್ನೆಸ್ ಗೊತ್ತಿರಲ್ಲ. ವೀಕ್ನೆಸ್ಗಳನ್ನು ತಿಳಿಸ್ಕೊಳ್ಳೋದು ಕೂಡ ಅದನ್ನ ರೆಕಗ್ನೈಸೇ ಮಾಡಲ್ಲ. ಇಲ್ಲ, ನಂದು ವೀಕ್ನೆಸ್ ಅಲ್ಲ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಿರುತ್ತೆ ಇವ್ರ ವೀಕ್ನೆಸ್ ಇಂದ, ಅಥವಾ ಅನೇಕ ಸತಿ ಅವ್ರಿಗೆ ತೊಂದರೆನೂ ಆಗಿರುತ್ತೆ. ಆದ್ರೆ ನನ್ನ ವೀಕ್ನೆಸ್ ಇಂದ ನಂಗೆ ತೊಂದರೆ ಆಯ್ತು ಅನ್ನಲ್ಲ, ಅವರಿಂದ ನಂಗೆ ಆಯ್ತು ಅಂತ ಹೇಳ್ತಾರೆ. ಯಾರಿಗೆ ಸೆಲ್ಫ್ ಅವೇರ್ನೆಸ್ ಸರಿಯಾಗಿ ಗೊತ್ತಿರುತ್ತೋ ಅವರು ತಮ್ಮನ್ನು ತಾವು ಚೆನ್ನಾಗಿ ಮುನ್ನಡೆಸ್ಕೊಳ್ಳೋಕೆ ಅವ್ರಿಗೆ ಹೇಳಬೇಕು, ನಿನ್ನ ಈ ವೀಕ್ನೆಸ್ ಇಂದ ನಿನ್ನ ಏನು ಸ್ಟ್ರೆಂತ್ ಇದೆ ಅದು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಈ ವೀಕ್ನೆಸ್ ಅನ್ನು ನೀನು ಓವರ್ಕಮ್ ಮಾಡ್ಕೊಂಡ್ರೆ ಆ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ, ನಿಜ, ನೀನು ಇನ್ನೂ ಚೆನ್ನಾಗಿ ಬೆಳಗ್ಗೆ. ತುಂಬಾ ನಿಜ, ವೀಕ್ನೆಸ್ ಇಂದ ಸ್ಟ್ರೆಂತ್ ಹಾಳಾಗುತ್ತೆ. ಹೌದಪ್ಪ, ತುಂಬಾ ಸತ್ಯ ಅದು. ಮಕ್ಕಳನ್ನ ಅದೇ ರೀತಿ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ರು ಕೂಡ ಅಂದ್ರೆ ಅವಕ್ಕೆ ಒಂದು ತಾನು ಇದನ್ನ ಸಾಕಬಲ್ಲೆ ಸಹಾನುಭೂತಿ ಬರುತ್ತಲ್ವಾ, ಅದು ಸಹಾನುಭೂತಿ, ಎಂಪಥೆಟಿಕ್ ಅಂದ್ರೆ ಅಂದ್ರೆ ಇನ್ನೊಂದು ಜೀವವನ್ನ ಕಂಡು, ಅದು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಅನುಕಂಪ ಅಥವಾ ಒಂದು ದಯೆ, ಕರುಣೆ ಅಂತದನ್ನ ಇಟ್ಕೊಳ್ಳೋದು. ಅದರಿಂದ ಸಹಾನುಭೂತಿ. ಸಹಾನುಭೂತಿ ಇನ್ನೇನೆಲ್ಲ ಮಾಡಿಸ್ಬೋದು. ಮನೆಯಲ್ಲಿ ದೊಡ್ಡವರು, ಒಂದು ಸೆಕೆಂಡ್, ಯಾರೋ ದೊಡ್ಡವರು ಇರ್ತಾರೆ, ಹಿರಿಯರು ಇರ್ತಾರೆ, ಅವ್ರಿಗೆ ಹುಷಾರಿರೋದಿಲ್ಲ, ಅವ್ರಿಗೆ ಸೇವೆ ಮಾಡೋದನ್ನು ಹೇಳ್ಕೊಡ್ಬೇಕು. ನೋಡು ಪಾಪ ಅಜ್ಜಿ ಕಾಲು ನೋವು ಅಂತ ಇದ್ದಾಳೆ, ಎಷ್ಟು ಒದ್ದಾಡ್ತಾ ಇದ್ದಾಳೆ, ಅವಳು ಕಾಲು ಒತ್ತು, ನೀನು ಈ ಮೆಡಿಸನ್ ಕೊಡು, ಈ ಬಿಸಿನೀರು ಕೊಟ್ಟು ಬಾ, ಓಕೆ, ಇಂಥದ್ದನ್ನು ಮಾಡುವಂಥದ್ದು. ಮತ್ತು ನಾನು ಮೊದಲೇ ಹೇಳಿಬಿಟ್ಟೆ, ಅದು ಸಾಕು ಪ್ರಾಣಿಗಳು ಅಂತ ಅಂದ್ಬಿಟ್ಟು. ಪ್ರಾಣಿಗಳನ್ನು ನೋಡ್ಕೊಳ್ಳೋದ್ರಿಂದ ಕೂಡ ಸಹಾನುಭೂತಿ ಬೆಳೆಯೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅದೇ ರೀತಿ ಅನಾಥಾಶ್ರಮಗಳಿರುತ್ತೆ, ಕಿವುಡು ಮಕ್ಕಳದ್ದು ಸ್ಕೂಲುಗಳಿರುತ್ತೆ, ಮತ್ತು
ವಿಕಲಾಂಗ ಮಕ್ಕಳುಗಳದ್ದು ಶಾಲೆಗಳು, ಅವರನ್ನು ನೋಡ್ಕೊಳ್ಳೋಂಥ ಜಾಗಗಳು ಎಲ್ಲನೂ ಇರುತ್ತೆ. ಅಂಥ ಕಡೆಗಳಿಗೆಲ್ಲನೂ ಮಕ್ಕಳನ್ನು ಕರ್ಕೊಂಡು ಹೋಗೋದು ತುಂಬ ತುಂಬ ಒಳ್ಳೆಯದಾಗುತ್ತೆ. ಆವಾಗ ಅವ್ರಿಗೆ ದೇವ್ರು ತಮಗೆ ಕೊಟ್ಟಿರೋದು ಏನು ವಾಕ್ಯ ಅಂತ ಅನ್ನೋದು ಕೂಡ ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಆ ಮಕ್ಕಳಿಗೆ ಈ ಮಗುದು ಬರ್ತಡೇ ಅಂತ ಒಂದು ಚಾಕ್ಲೇಟ್ ಹಂಚ್ತೀವೋ ಅಥವಾ ಏನಾರು ಬುಕ್ಕು ಇದು ಅಂತಂದ್ಬಿಟ್ಟು ಹುಡುಗರೆ ಕೊಡಿಸೋದು, ಇಂಥದ್ದೇನಾದ್ರು ಈ ಮಕ್ಕಳ ಕೈಯಲ್ಲಿ ಮಾಡಿಸ್ದಾಗ, ಅಥವಾ ಕೆಲವರು ಅಂಥ ಮಕ್ಕಳಿಗೆ ಒಂದು ದಿನ ಊಟದ ಸ್ಪಾನ್ಸರ್ ಮಾಡ್ತಾರೆ, ಈ ಥರದ್ದೇನಾದ್ರು. ಸೊ ಈ ಮಗುನ ಕರ್ಕೊಂಡು ಹೋಗಿ ಇದನ್ನು ಇನ್ವಾಲ್ವ್ ಮಾಡಿಕೊಂಡು ಅದನ್ನೆಲ್ಲನೂ ಮಾಡಿಸಿದಾಗ ಮಗುಗೆ ಹೊರಗಡೆ ಪ್ರಪಂಚದಲ್ಲಿರೋ ಕಷ್ಟಗಳ ಅರಿವಾಗತ್ತೆ, ಮತ್ತು ತಾನು ಯಾವ ರೀತಿ ಅವ್ರಿಗೆ ಸಹಾಯ ಮಾಡಬಹುದು ಅನ್ನೋದು ಕೂಡ ಒಂದು ತಿಳುವಳಿಕೆ ಅವಾಗಿಂದಾನೇ ಬರ್ತಾ. ಮತ್ತು ನನಗಿನ್ನೂ ಒಂದು ಅನ್ಸುತ್ತೆ, ಈ ಸಹಾನುಭೂತಿ ಅನ್ನೋದು ಪುಟ್ಟ ಮಕ್ಕಳಿಗೂ ಇರುತ್ತೆ. ತನ್ನ ಮಗು ನೋಡು ಇದು ಬಿದ್ದೋಯ್ತು, ಇದಕ್ಕೆ ಮಂಡಿ ನೋವಾಯಿತು ಅಂತ ಮಗುಗೆ ನೋವು ಸಮಾಧಾನ ಮಾಡ್ತಾ ಇರುತ್ತೆ. ಇವತ್ತು ಸಹಾನುಭೂತಿ ಮೊಬೈಲ್ಗಳಿಂದ ಹೊಟ್ಟೋಗ್ಬಿಟ್ಟಿದೆ. ರಸ್ತೆನಲ್ಲಿ ಆಕ್ಸಿಡೆಂಟ್ ಆದರೆ ಮೊಬೈಲಲ್ಲಿ ವಿಡಿಯೋ ತೆಕ್ಕೊಂಡು ರೀಲ್ ಮಾಡ್ತಾರೆ ವಿನ ಬಿದ್ದವ್ರನ್ನ ನೋಡೋಕ್ಕೆ ಹೋಗ್ತಾ ಇಲ್ಲ. ಇದು ಬಾಲ್ಯದಿಂದ ನಾವು ಸಹಾನುಭೂತಿ ಅಂದ್ರೆ ಏನು ಅಂತಾನೆ ಕಲಿಸದೇ ಇರೋದ್ರ ಪರಿಣಾಮ ತುಂಬಾ ಅನ್ಯಾಯ. ಇವಾಗಂತೂ ತುಂಬಾ ಬೇಜಾರಾಗುತ್ತೆ ಈ ಯುವ ಪೀಳಿಗೆಯನ್ನು ನೋಡಿದ್ರೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ, ತನ್ನಂತೆ ಪರರ ಬಗ್ಗೆಯೋ ಅಂತ ಒಂದು ವಾತಾವರಣವನ್ನೇ ನಾವು ಕಲ್ಪಿಸ್ತಾ ಇಲ್ವಲ್ಲ, ಎಷ್ಟು ಬೇಜಾರಾಗತ್ತಲ್ವಾ. ಇವತ್ತು ತುಂಬಾ ಬೇಕಾಗಿರೋದು ಈ ಸಹಾನುಭೂತಿಯನ್ನ ಮಕ್ಕಳಲ್ಲಿ ಹುಟ್ಟಿಸೋದು. ನಿನಗೆ ನೋವಾದಂಗೆ ಅಲ್ಲಿಯೂ ನೋವಾಗುತ್ತೆ, ನಿನಗೆ ಹೊಟ್ಟೆ ನೋವು ಬಂದಂಗೆ ಅವಳಿಗೂ ಹೊಟ್ಟೆ ನೋವು ಬಂದಿದೆ. ಸೊ ನಮ್ಮ ನೋವನ್ನು ಪದೇ ಪದೇ ಹೇಳಿ ಹೇಳಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಲ್ವಾ. ಈ ಎಮೋಷನಲ್ ರೆಸಿಸ್ಟೆನ್ಸ್ ಅಥವಾ ಭಾವನೆಗಳನ್ನ ಎಮೋಷನಲ್ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದೆರಡೂ ಒಂದಕ್ಕೊಂದಕ್ಕೆ ಸೇರ್ಕೊಂಡಿರತ್ತೆ, ಒಂದಕ್ಕೊಂದಕ್ಕೆ ತಳಕ್ ಹಾಕೊಂಡಿರತ್ತೆ. ಯಾಕೆಂತಂದ್ರೆ ಒತ್ತಡ ಯಾವಾಗ ಉಂಟಾಗತ್ತೆ, ಭಾವನೆಗಳು ಕೆರಳ ಮಾಡ್ತಾನೆ ಮನುಷ್ಯ, ಇಲ್ಲ ದುಃಖ ಪಡ್ತಾನೆ, ಇದು ಮಾಡ್ತಾನೆ. ಭಾವನೆಗಳ ಆವೇಗ ಜಾಸ್ತಿ ಆದಾಗ ಒತ್ತಡ ಉಂಟಾಗತ್ತೆ. ಸೊ ಹೀಗಾಗಿ ಎರಡೂ ಒಂದಕ್ಕೊಂದಕ್ಕೆ ತಳಕ್ ಹಾಕೊಂಡಿರೋ. ತುಂಬ ಜನಕ್ಕೆ ನಾನು ಗಮನಿಸಿರೋ ಹಾಗೆ ಸಿಟ್ಟು ಬಂದರೆ ಅಳೋದು, ಅಂದರೆ ಭಾವನೆಗಳು ಪಲ್ಲಟ ಆಗ್ತಾ ಹೋಗೋದು. ಅದರಲ್ಲೂ ಹೆಣ್ಮಕ್ಳನ್ನ ನಾನು ಗಮನಿಸಿದ್ದೀನಿ. ಎಲ್ಲಿ ಕೋಪ ಮಾಡ್ಕೋಬೇಕೋ ಅಲ್ಲಿ ಗೊಳೋ ಅಂತ ಅಳ್ತಾ ಇರ್ತಾರೆ, ಎಲ್ಲಿ ಅಳಬೇಕೋ ಅಲ್ಲಿ ಕೋಪ ಮಾಡ್ಕೊತಿರ್ತಾರೆ. ಈ ಭಾವನೆಗಳು ಅಂದ್ರೆ ಏನು, ನನ್ಗೇನು ಆಗ್ತಾ ಇದೆ ಅದನ್ನ ಒಂಚೂರು ಹೆಂಗ್ ಕಳ್ಸೋದು ಹೇಳಿ. ಹೌದು, ಖಂಡಿತ. ಆ ಭಾವನೆಗಳನ್ನ ಗುರುತಿಸೋದಕ್ಕೆ ಮಕ್ಕಳಿಗೆ ಸಹಾಯ ಮಾಡಬೇಕು. ಈಗ ಮಗು ಏನೋ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿದೆ, ಅವಾಗ ಕೇಳ್ಬೇಕು ಮಗುನ, ಏನಾಗ್ತಿದೆ ನಿನಗೆ, ಬೇಜಾರಾಗಿದ್ಯಾ ಅಥವಾ ಒಂಟಿತನ ಅನ್ನಿಸ್ತಾ ಇದೆಯಾ, ಯಾರು ಫ್ರೆಂಡ್ಸ್ ಇಲ್ಲ, ಇವರು ಇಲ್ಲ, ಮಾತಾಡ್ಕೊಳ್ಳೋಕ್ಕೆ ಸಿಕ್ಕಿಲ್ಲ, ಅದಕ್ಕೇನೆ ನಿನಗೆ ಒಂಟಿತನ ಅನ್ನಿಸ್ತಾ ಇದೆಯಾ, ಅಥವಾ ಏನಾದ್ರು ಟೀಚರ್ ಬೈದ್ರಾ ಅದರಿಂದ ದುಃಖ ಆಯ್ತಾ, ಅಳಬೇಕು ಅಂತ ಅನ್ನಿಸ್ತಾ ಇದೆಯಾ. ಓಕೆನಾ. ಈ ಥರ ಅವರುಗಳ ಒಂದು ಕೋಪ ಬಂದಿರತ್ತೆ, ಎಲ್ಲ ಸಾಮಾನುಗಳನ್ನು ಎತ್ತಿ ಎತ್ತಿ ಎಸಿತಾ ಇರತ್ತೆ. ಯಾಕೆ ಎಸಿತಾ ಇದ್ದೀನೋ ಅವಳು ಅದಕ್ಕೂ ಗೊತ್ತಿರೋದಿಲ್ಲ. ಆವಾಗ ನಿನಗೆ ಕೋಪ ಬಂದಿದೆ ಮಗು, ಕೋಪನ ಒಂದು ಸ್ವಲ್ಪ ನೀನು ತಡ್ಕೋಬೇಕು, ಬೇರೆ ರೀತಿ ವ್ಯಕ್ತಪಡಿಸ್ಬೇಕು, ಅದನ್ನ ಮಗುವಿನ ಭಾಷೆನಲ್ಲಿ ಹೇಳಬೇಕು. ನಾವಿಲ್ಲಿ ಮಾತಾಡ್ತಾ ಇರುವಾಗ ಪೋಷಕರಿಗೋಸ್ಕರ ಮಾತಾಡ್ತಾ ಇದ್ದೀವಿ, ಪೋಷಕರು ಮೊದಲು ಅರ್ಥ ಆಗ್ಬೇಕು. ಹೌದು, ಯಾಕಂದ್ರೆ ಆ ಭಾವನೆಗಳು ಅಂದ್ರೆ ಏನು, ಆ ಮಗು ಎಷ್ಟು ಕಷ್ಟಪಡ್ತಾ ಇದೆ ಅನ್ನೋದು ಪೋಷಕರು ತಾನೇ ಅರ್ಥ ಮಾಡ್ಕೋಬೇಕು. ಹೌದು, ಯಾಕೆ ಕೋಪ ಬಂದಿದೆ ನಿಂಗೆ, ಅಮ್ಮ ಬಲವಂತ ಮಾಡ್ತಾ ಇದ್ದಾಳೆ, ನನ್ನ ಹೋಮ್ವರ್ಕ್ ಮಾಡ್ಕೊ ಅಂತ ಬಲವಂತ ಮಾಡ್ತಾ ಇದ್ದಾಳೆ, ನನಗೆ ಆಟಕ್ಕೆ ಹೋಗ್ಬೇಕು, ಇವಾಗ ನನಗೆ ಇಷ್ಟ ಇಲ್ಲ ಹೋಮ್ವರ್ಕ್ ಮಾಡೋದಕ್ಕೆ, ಅದಕ್ಕೆ ನನಗೆ ಕೋಪ ಬಂದಿದೆ ಅಂತ ಹೇಳುತ್ತೆ ಮಗು. ಆವಾಗ ನೀನು ಕೋಪ ಬಂದಿದೆ ನಿನಗೆ, ಫಸ್ಟ್ ನೀನು ಎಸಿತಾ ಇರೋದು ಯಾಕೆ ಅಂತ ಅಂದರೆ ಅದಕ್ಕೇನೆ ಎಸಿತಾ ಇದ್ದೀನಿ ನಾನು, ನನಗಿದು ಬೇಡ ಅಂತ ಪುಸ್ತಕನೆಲ್ಲಾನು ಎಸಿತಾ ಇದ್ದೀನಿ. ಅವಾಗ ಓಹೋ ನಿನಗೆ ಕೋಪ ಬಂದಿದೆ, ಅಮ್ಮ ಫೋರ್ಸ್ ಮಾಡ್ತಾ ಇದ್ದಾಳೆ ನೀನು ಹೋಮ್ವರ್ಕ್ ಮಾಡು ಅಂತಂದ್ಬಿಟ್ಟು, ಅದಕ್ಕೆ ನಿನಗೆ ಕೋಪ ಬಂದಿದೆ, ಅದಕ್ಕೆ ಹೀಗೆ ಮಾಡ್ತಾ ಇದ್ದೀಯ. ಕೋಪ ಬಂದಿದ್ದಾಗ ಈ ಥರ ಪುಸ್ತಕನ ಎಸೆಯೋ ಬದಲು ಓಕೆನಾ, ಅಮ್ಮಂಗೆ ಹೇಳು ಮರಿ, ನಾವು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳು ಅಮ್ಮಂಗೆ. ಈ ರೀತಿಯ ಒಂದು ಉಪಾಯಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗುವಂಥದ್ದು, ಕೋಪ ನಿರ್ವಹಣೆ ಮಾಡುವಂಥದ್ದನ್ನು ಹೇಳ್ತಾ. ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಂ, ಕೊನೆಯದಾಗಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ ಇದೆಲ್ಲದರ ಜೊತೆ ಏನು ಅಂತಂದರೆ, ಒಟ್ಟಿನಲ್ಲಿ ಸೆಲ್ಫ್ ಕಂಟ್ರೋಲು, ಈ ಭಾವನೆಗಳು, ಒತ್ತಡಗಳು, ಇದೆಲ್ಲನೂ ಈ ಸೆಲ್ಫ್ ಕಂಟ್ರೋಲು ಅಂತ ಅನ್ನೋದು ಆಹಾರ ಸೇವನೆಯಿಂದ ಪ್ರಾರಂಭ ಆಗುತ್ತೆ.
ಟೈಮಿಗೆ ಸರಿಯಾಗಿ ಆಹಾರ ತಗೋಬೇಕು ಮಗು. ಯಾವಾಗಂದ್ರೆ ಅವಾಗ ಈ ತಾಯಂದ್ರು ಒಂದೇ ಸಮಯ ಎಷ್ಟೊಂದು ಜನ ತಾಯಂದ್ರು ಮುದ್ದಿಗೆ ಅಂತಂದ್ಬಿಟ್ಟು ಹಗಲು ರಾತ್ರಿ ಆ ಮಗು ಬಾಯಿಗೆ ಏನೋ ಒಂದು ತೂಡ್ತಾ ಇರೋದೇನೆ ಅದೇ ಪ್ರೀತಿ ಅಂತ ತಿಳ್ಕೊಂಡು. ಅದೇ ಮಗುವಿನ ಸಾಕುವಿಕೆಯಲ್ಲಿ ಅದು ತುಂಬಾ ಮುಖ್ಯ. ಹೌದು, ಮಗುಗೆ ಏನಾರು ತಿನ್ನಿಸ್ತಾ ಇರಬೇಕು. ಅಯ್ಯೋ ಅವ್ನು ತಿಂದಿಲ್ಲ ಅಂತ ಅದನ್ನೇ ಒಂದು ದೊಡ್ಡದು ಮಾಡೋ ಅಂತ ತಾಯಂದ್ರನ್ ಕೂಡ ನಾವು ತುಂಬಾ ಜನ ತಾಯಂದ್ರ ಅದು ಹೇಳ್ತಾರೆ, ನಾವು ಹೊಟ್ಟೆ ತುಂಬಾ ಊಟ ಹಾಕ್ತಿವಿ, ಹೊಟ್ಟೆ ತುಂಬಾ ತಿಂಡಿ ತೀರ್ತಾ ತಿಂತೀವಿ, ಅದು ಕೇಳಿ ತಕ್ಕೊಡ್ತೀವಿ, ಆದ್ರೂ ಹೇಳಿದ ಮಾತು ಕೇಳ್ತಾ ಇಲ್ಲ. ಹೇಳಿದ ಮಾತು ಕೇಳೋದಿಲ್ಲ, ಒಂದು ತಿನ್ನೋದಿಲ್ಲ ಅಂತ ಅದರದ ಟೆನ್ಷನ್ ತುಂಬಾ ತಾಯಂದ್ರಿಗೆ. ಅರೆ ಹಸಿವಾದ್ರೆ ಎಂತ ಜೀವಿನಾದ್ರೂ ತಿನ್ನತ್ತೆ. ಮಗು ತಿನ್ನೋದಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ಅದು ಯಾಕೆ ತಿಂತಾ ಇಲ್ಲ ಅಂತ ಅನ್ನೋದನ್ನ ನೋಡಿ, ಅದಕ್ಕೇನಾದ್ರು ಅಜೀರ್ಣ ಆಗಿದೆಯಾ, ಹಸಿವಿಲ್ವಾ, ನಿಜ, ಅದನ್ನು ಗುರುತಿಸ್ಬಿಟ್ಟು ದಿನಕ್ಕೆ ಶಿಸ್ತಿರ್ಲಿ ಆಹಾರ ಸೇವನೆ. ಸೊ ಈ ಆಹಾರ ಸೇವನೆಯಲ್ಲಿ ಇಂತಿಂಥ ಟೈಮ್ಗೆ ಇಂತಿಂಥದ್ದು, ಹಸಿವೆ ಆದಾಗ ಮಾತ್ರ ಆಹಾರ ತಿನ್ನೋವಂಥದ್ದು, ಈ ಥರದ್ದೆಲ್ಲನೂ ಮಕ್ಕಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಬಂದಾಗ ಅಲ್ಲಿಂದಾನೇ ಸೆಲ್ಫ್ ಕಂಟ್ರೋಲ್ ಅನ್ನೋದು ತುಂಬ ಚೆನ್ನಾಗಿ ಮಕ್ಕಳಿಗೆ ನೋಡಿ. ಅದಕ್ಕೇನೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ, ಜನನಿ ತಾನೇ ಮೊದಲ ಗುರು. ಹೌದು. ಸೊ ಹೀಗಾಗಿ ಈ ಮಾತು 100% ಸತ್ಯ. ಜನನಿ ಅಷ್ಟೇ ಅಲ್ಲ, ಅಪ್ಪನೂ ಗುರು ಆಗ್ಬೇಕು. ಅಮ್ಮ ಜನನಿ ಅಂದ್ರೆ ಅದರಲ್ಲಿ ಜನಕ ಕೂಡ ಇರ್ಬೇಕು. ಹೌದು. ಸೊ ಹೀಗಾಗಿ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಅದರಲ್ಲಿ ಮಕ್ಕಳು ಕೂಡ ಪಾಲ್ಗೊಳ್ಳೋ ಹಾಗೆ ಮಾಡಿದ್ರೆ ಸಾಕು. ಮಕ್ಕಳಿಗೆ 3 ಹೊತ್ತು ಓದು ಅಂತ ಪ್ರೆಷರ್ ಹಾಕೋ ಅಗತ್ಯ ಇಲ್ಲ. ನೀವು ಓದೋದಕ್ಕೆ ಕಂಜೀನಿಯಲ್ ಆಗಿರುವಂಥದ್ದು, ಅಂದರೆ ಓದೋದಕ್ಕೆ ಅನುಕೂಲಕರವಾಗಿರುವಂಥ ವಾತಾವರಣನ ಮನೇಲಿ ಸೃಷ್ಟಿ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು. ಮಕ್ಕಳು ಅವ್ರ ಜವಾಬ್ದಾರಿ ಅವ್ರು ತಿಳ್ಕೊಳ್ಳೋ ಹಾಗೆ ಬೆಳೆಸಬೇಕು. ಎಸ್, ಆವಾಗ ಅವ್ರು ತಾವಾಗೆ ಓದ್ಕೊಳ್ತಾರೆ, ತಮ್ಮ ಪೊಟೆನ್ಷಿಯಲ್ ಏನಿರುತ್ತೋ ಅದನ್ನು ಅವರು ತಾವಾಗೇ ಅವ್ರು ಗಳಿಸ್ಕೊಳ್ತಾರೆ ಅದನ್ನು. ಹೌದು. ಸೊ ಹೀಗಾಗಿ ಮನೆಯಲ್ಲೇ ದಿನನಿತ್ಯ ಅನೇಕ ಸಂದರ್ಭಗಳು ಸನ್ನಿವೇಶಗಳು ಉಂಟಾಗ್ತಾನೆ ಇರುತ್ತೆ, ಅದರಲ್ಲೆಲ್ಲ ಮಕ್ಕಳನ್ನು ಪಾಸಿಟಿವ್ ಆಗಿ ತೊಡಗಿಸೋವಂಥದ್ದು. ಇದು ಈಗಂತೂ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗೋದು ತುಂಬ ಕಾಮನ್. ನಿಜ. ಹೀಗಾಗಿ ಮಕ್ಕಳನ್ನು ಎಷ್ಟು ಬೇಗ ಅವ್ರ ಕೆಲಸಗಳನ್ನು ಅವರು ಸ್ವತಂತ್ರವಾಗಿ ಮಾಡ್ಕೊಳ್ಳೋ ಹಾಗೆ ಕಲಿಸ್ತಾರೋ, ಎಷ್ಟು ಬೇಗ ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಹಾಗೆ ಮಾಡ್ತಾರೋ ಅವ್ರ ದಿನನಿತ್ಯದ ಅಗತ್ಯಗಳಿಗೆ ಅಷ್ಟೂ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಶಿಸ್ತು ಕಲಿಸ್ಬೇಕು ಮಕ್ಕಳು. ನಿತ್ಯನೂ ಮಗು ಬೆಳಗ್ಗೆ ಎದ್ದು ಕೂಡಲೇ ಆ ಹಾಸಿಗೆ ಮೇಲೆ ಎಲ್ಲ ಬೆಡ್ಶೀಟ್ ಎಲ್ಲ ಸುಕ್ಕಾಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಸರಿ ಮಾಡಿಬಿಟ್ಟು ತಾನು ಹೊದ್ಕೊಂಡಿದ್ದು ಹೊದ್ದಿಕೆನ ತನಗೆ ಹೆಂಗೆ ಬರತ್ತೋ ಹಾಗೆ ಮಾಡಿ, ಆಮೇಲೆ ಬೇಕಾದ್ರೆ ಆ ಮಗು ಆ ಕಡೆ ಹೋದ್ಮೇಲೆ ನೀವು ಸರಿ ಮಾಡ್ಕೊಳ್ಳಿ. ಆದ್ರೆ ಅದು ಆ ಕ್ಷಣಕ್ಕೆ ಅದಿಷ್ಟನ್ನ ಮಾಡಿ, ಆ ಥರ ಅದನ್ನೆಲ್ಲ ಆ ಹಾಸಿಗೆನೆಲ್ಲ ಸರಿಪಡಿಸ್ಲಿ, ಅದನ್ನ ಮೆಚ್ಕೋಬೇಕು. ಹೌದು, ಬೆಳಗಾಗೆದ್ದೆಲ್ಲನೂ ನೀನು ಮಡ್ಚಿಟ್ಟಲ್ಲ, ವೆರಿ ಗುಡ್ ಮರಿ, ವೆರಿ ಗುಡ್, ಐ ಆಮ್ ಹ್ಯಾಪಿ. ಸೊ ಹಲ್ಲುಜ್ಜೋದಿರ್ಬೋದು, ಸ್ನಾನ ಮಾಡೋದು, ಬಟ್ಟೆ ಹಾಕ್ಕೊಳ್ಳೋದು ಎಲ್ಲನೂ ಕೂಡ ಪುಟ್ಟು ಮಕ್ಕಳಿದ್ದಾಗಿಂದಾನೇ ಅವರೊಳಗೆ ಮಾಡ್ಕೊಳ್ಳೋದನ್ನ ಕಲಿಸ್ಬೋದು. ಅವ್ರು ಇಂಡಿಪೆಂಡೆಂಟ್ ಆಗಲಿ, ನೀವು ಸೂಪರ್ವೈಸ್ ಮಾಡಿದ್ರೆ ಸಾಕು ಅದನ್ನೆಲ್ಲ. ಸೊ ಮನೇಲಿ ನಿತ್ಯನೂ ದೇವ್ರ ಪೂಜೆ, ಪ್ರಾರ್ಥನೆ ಇದನ್ನೆಲ್ಲಾನು ಮಾಡೋ ಅಂಥವ್ರು ಆದರೆ ಅದರಲ್ಲಿ ಮಗುನ ತೊಡಗಿಸ್ತಾರೆ, ಅದನ್ನು ಕೂಡ ಕರ್ಕೊಳ್ಳಿ ಜೊತೆಯಲ್ಲಿ. ಮಕ್ಕಳು ಮನೆಗೆ ಅತಿಥಿಗಳು ಬಂದಾಗ ಅವರನ್ನು ರಿಸೀವ್ ಮಾಡೋದು ಹೇಗೆ ಅದನ್ನು ಕಲಿಸ್ಕೊಡಿ. ಆಮೇಲೆ ಮಕ್ಕಳಿಗೆ ಅತಿಥಿಗಳಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾರು ಕೊಡ್ತೀರಾ, ಮತ್ತೆ ಬನ್ನಿ ಅಂತ ಹೇಳ್ತೀರಾ, ಇದನ್ನೆಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸಿ. ಅಲ್ಲಿ ಅಡುಗೆ ಮನೆಯಲ್ಲಂತೂ ಬೇಕಾದಷ್ಟು ಅವಕಾಶ ಇರುತ್ತೆ ತೊಡಗಿಸ್ಕೊಳ್ಳೋದಕ್ಕೆ. ಎಲ್ಲ ಸಾಮಾನುಗಳನ್ನು ಅದರದ್ರ ಜಾಗದಲ್ಲಿ ಇಡುವಂಥದ್ದು, ಇವಾಗ ಚಪಾತಿ ಹಿಟ್ಟು ಕಲಿಸುವಂಥದ್ದು, ಇದೆಲ್ಲನೂ ಮಾಡಿಸ್ತಾ ತರಕಾರಿ ಬಿಡಿಸುವಂಥದ್ದು, ಇದನ್ನೆಲ್ಲನೂ ಮಾಡ್ತಾ ಅವರದ್ದು ಸಾಧಾರಣ ಮಕ್ಕಳು ಬರ್ತಾರೆ, ನಾನು ಮಾಡ್ತೀನಿ, ನಾನು ಅವರ ಕೈ ಬಿಡಿಸ್ತೀನಿ, ಮುಟ್ಬೇಡ ಹೋಗೋದ್ರಲ್ಲಿ ಹುಳ ಇದೆ, ನಿನಗೆ ಬರಲ್ಲ, ಹುಳ ಇದೆ ಹೋಗು ಅಂತ ಹೆದರಿಸ್ಬಿಟ್ಟು ಕಳಿಸ್ಬಿಡೋದು. ಹೌದು, ಹುಳ ಇದೆ ಅನ್ನೋದು. ಆಮೇಲೆ ನಿನಗೆಲ್ಲಿ ಬರುತ್ತೆ ಇದೆಲ್ಲ, ನಿಂಗೆ ಬರಲ್ಲ, ನೀ ನಾ ಮಾಡ್ಕೋತೀನಿ ಮರಿ, ನೀ ಆಟ ಆಡ್ಕೋ, ಅದು ಒಂದ್ ರೀತಿ. ಸೊ ಬಿಟ್ಟು ಆ ಮಗುಗೆ ಅದು ಏನ್ ಮಾಡತ್ತೋ ಹಂಗೆ ಮಾಡ್ಬಿಟ್ಟು ಅದಕ್ಕೆ ಹೆಲ್ಪ್ ಮಾಡೋದು ಬೇಡ ಅಂತ ಹೇಳೋದು ಖಂಡಿತ. ಹೆಲ್ಪ್ ಮಾಡಿಬಿಟ್ಟು ಅದು ಮಾಡೋದನ್ನ ಮೆಚ್ಕೊಳ್ಳೋ ಅಂಥದ್ದು. ಸೊ ಹೀಗಾಗಿ ಅದರಿಂದ ಅದರದ್ದು ಬೆರಳುಗಳ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಪೆನ್ನು, ಪೆನ್ಸಿಲು, ಅದು ಏನಿರುತ್ತೋ ಸ್ಕೂಲ್ನಲ್ಲಿ ಚಾಕ್ ಪೀಸು ಅದನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ, ಬರೆಯೋದಕ್ಕೆ ಫೈನ್ ಮೋಟರ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಕೂಡ ಬೆಳೆಯುತ್ತೆ. ಆಮೇಲೆ ತನ್ನ ವಸ್ತುಗಳನ್ನು ತಾನು ಜೋಪಾನವಾಗಿ ಇಟ್ಕೊಳ್ಳೋ ಅಂಥದ್ದು. ಆಟ ಆಡಿದ್ಮೇಲೆ ಆಟದ ಸಾಮಾನುಗಳನ್ನು ಮತ್ತೆ ಅದರ ಜಾಗದಲ್ಲಿ ಜೋಡಿಸಿರೋದು. ಊಟ ಮಾಡೋದಕ್ಕೆ ಮೊದಲು ಏನಾದರೂ ಒಂದು ಪ್ರಾರ್ಥನೆ ಅಥವಾ ಮಂತ್ರ ಇದನ್ನು ಹೇಳ್ಕೊಳ್ಳೋದು ಒಂದು ಜೀವನ ಮೌಲ್ಯಗಳು.
ಅದನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡೋ ಅಂಥದ್ದು ತುಂಬ ಇಂಪಾರ್ಟೆಂಟು. ಅದು ಆಹಾರ ವ್ಯರ್ಥ ಆಗ್ದಂಗೆ ಚೆಲ್ಲಬಾರ್ದು, ಅದೆಲ್ಲವೇ ಹೇಳ್ತಾ ಇರಬೇಕು ಮಕ್ಕಳಿಗೆ. ಅವ್ರು ತಿಳ್ಕೊಂಡಷ್ಟು ತಿಳ್ಕೊಳ್ತಾರೆ. ಪುಟ್ಟ ಮಕ್ಕಳು ಇರ್ತಾರೆ, ಒಂದೇ ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಆದರೆ ದಿನಾಗ್ಲೂ ನಾವು ದೊಡ್ಡವರು ಫಸ್ಟ್ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ದೊಡ್ಡ ಮಕ್ಕಳನ್ನು ಕೂಡಿಸ್ಕೊಂಡು ಪಕ್ಕದಲ್ಲಿ ಅವ್ರಿಗಳಿಗೂ ಅದನ್ನು ಹೇಳ್ಕೊಟ್ಟು ಕಲಿಸಿರ್ತಾರಲ್ಲ. ಸೊ ನೋಡ್ತಾ ನೋಡ್ತಾ ಮಕ್ಕಳು ಕಲ್ತ್ಕೊಳ್ತಾರೆ. ಆ ಆಹಾರನ ಕೆಳಗೆ ಬೀಳ್ದಂಗೆ ಸಪ್ಪಳ ಆಗ್ದಂಗೆ ತಿನ್ನೋ ಅಂಥದ್ದು, ಊಟ ಆದಮೇಲೆ ಆ ಜಾಗನ ತಟ್ಟೆನ ಸ್ವಚ್ಛ ಮಾಡೋ ಅಂಥದ್ದು, ಅದನ್ನೆಲ್ಲನೂ ಹೇಳ್ಕೊಡಿ. ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಮಾಡಲಿ, ಅದನ್ನು ಮೆಚ್ಕೊಳ್ಳಿ. ಮೆಚ್ಚುಗೆ ಮಾತುಗಳಲ್ಲಿ ಇರಲಿ. ವೆರಿ ಗುಡ್ ಅಂತ ಹೇಳಿ, ಶಬಾಷ್ ಅನ್ನಿ, ಐ ಆಮ್ ಹ್ಯಾಪಿ ಅಂತ ಹೇಳಿ, ಬೆನ್ನು ತಟ್ಟಿ ಒಂದು ನಗು ತೋರಿಸಿ, ಈ ರೀತಿ ವ್ಯಕ್ತ ಮಾಡಿ ಅಷ್ಟೇ ಹೊರತು ಎಲ್ಲದಕ್ಕೂ ಏನೋ ಒಂದು ಕೊಡೋದು ಉಡುಗೊರೆನ, ಅದು ತಪ್ಪಾಗತ್ತೆ. ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ದುಡ್ಡು ಕೊಟ್ಟು ಸಾಮಾನುಗಳನ್ನು ಕೊಡಿಸೋದು ಅದೆಲ್ಲನೂ ಸರಿಯಲ್ಲ. ಅದು ಅದರ ಅಕೇಶನ್ ಬಿದ್ದಾಗ, ಅಗತ್ಯ ಬಿದ್ದಾಗ ಮಾಡೋದು. ಸೊ ಹಾಗಾಗಿ ಯಾವುದಕ್ಕೆ ನೀವು ಮೆಚ್ಚುಗೆ ತೋರಿಸ್ತೀರೋ ಆ ಬಿಹೇವಿಯರು ತಾನಾಗೆ ಜಾಸ್ತಿ ಹೋಗುತ್ತೆ. ಮಾಡಿದ ಕೆಲಸದಲ್ಲಿ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವ್ರು ಹೇಗೆ ಮಾಡ್ತಾರೋ ಹಾಗೆ. ತುಂಬ ಒಳ್ಳೆ ಎಲ್ಲ ಕೆಲಸಗಳಲ್ಲೂ ಹೇಳ್ಕೊಡೋದ್ರಲ್ಲೂ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಮಾತ್ರ. ಯಾಕೆಂದರೆ ಇವತ್ತು ಒಂದು ಹೇಳಿದ್ವಿ, ನಾಳೆ ಇನ್ನು ಅದು ಮಾಡದೇ ಇದ್ರೂ ಪರವಾಗಿಲ್ಲ ಬಿಡು ಅಂತ ನಿರಂತರವಾಗಿ ಮಾಡಿಸ್ತಾರೆ. ಹೌದು, ನಿರಂತರವಾಗಿ ಒಂದೇ ರೀತಿ ದಿನಾಗ್ಲೂ ಶಿಸ್ತು ಅಂತಂದರೆ ಇವತ್ತು ಮಡಚಿಡು ಬಟ್ಟೆಗಳನ್ನು ಅಂತ ಹೇಳೋದು, ನಾಳೆ ದಿವಸ ಏನು ಬೇಡ ಬಿಡು ಪರವಾಗಿಲ್ಲ ಬಿದ್ದಿರಲಿ, ಆ ಥರ ಮಾಡಬಾರ್ದು. ಒಂದ್ಸಲಿ ಮಾಡಿದೆ ಅಂತಂದಮೇಲೆ ದಿನಾಗಲೂ ಅದನ್ನು ಮಾಡಬೇಕು. ರೂಟೀನ್ ಆ ಥರ ಸ್ಥಿರತೆ ಇರಬೇಕು. ಅಲ್ಲಿ ಒಂದಿನ ಮಾಡೋದು ಇನ್ನೊಂದು ದಿನ ಬಿಡೋದು ಮಾಡಬಾರ್ದು. ಸೊ ಹೀಗೆಲ್ಲನೂ ಮಾಡ್ತಾ ಹೋದರೆ ಮಕ್ಕಳಿಗೆ, ಪುಟ್ಟ ಮಕ್ಕಳಿದ್ದಾಗಿಂದಾನೇ ಲೈಫ್ ಸ್ಕಿಲ್ಸು ನಾವು ಕಲಿಸ್ತಾ ಹೋದಾಗ ಅವರು ಆದಷ್ಟು ಬೇಗ ಇಂಡಿಪೆಂಡೆಂಟ್ ಆಗ್ತಾರೆ, ಸೆಲ್ಫ್ ರಿಲಯಂಟ್. ಎಲ್ಲಿ ಹೋದ್ರೂ ಸುಖವಾಗಿ ಬಾಳ್ತಾರೆ. ಈ ದೇಶದಲ್ಲಾದ್ರೂ ಸರಿ, ಬೇರೆ ದೇಶ ಅವರನ್ನು ಯಾವುದೇ ಸನ್ನಿವೇಶದಲ್ಲಿ ಬಿಡಿ, ಹೌದು, ಗೆಲ್ತಾರೆ. ಖಂಡಿತ. ಹೌದು, ತಮ್ಮನ್ನ ತಾವು ಸಂಭಾಳಿಸ್ಕೊಳ್ಳೋದಕ್ಕೆ ಕಲಿತೆ ತುಂಬಾ ಚೆನ್ನಾಗಿ ಕಲಿತಾರೆ. ಹೌದು, ಸರ್ವಾಂಗೀಣ ಅಭಿವೃದ್ಧಿ ಆಗತ್ತೆ ಮಕ್ಕಳು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಪೂರ್ಣಿಮಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು ಶಾಂತ, ತಮಗೂ ಕೂಡ ಥ್ಯಾಂಕ್ಸ್.